ಹಾಯ್ ಹಲೋ ನಮಸ್ಕಾರ, ನಾನು ಹರೀಶ್ ಶೆಟ್ಟಿ. ನಾನು ಇವತ್ತೊಂದು ಅದ್ಭುತ ಪ್ಲೇಸ್ಗೆ ಬಂದಿದ್ದೀನಿ, ಅದು ನನ್ನ ಶಾಪಿಗೆ. ಹಾಗೆ ನನ್ನ ಜೊತೆ ಈಗ ಶರತ್ ಅವ್ರು ಬಂದಿದ್ದಾರೆ. ಗ್ಯಾರೇಜ್ ಹತ್ರ ಬಂದು ಮಾತಾಡಿ ಹೋಗೋದು. ಬೆಳಿಗ್ಗೆ ತುಂಬ ದಿನ ಆಯ್ತು ಎಲ್ಲೋಗಿದೆ ಅಂತ ಕೇಳಿಕೊಂಡು ಬಂದಿದ್ದಾರೆ. ಗೈಸ್, ಇವತ್ತು ಓಮಿನಿ ಬಂದಿದೆ ವಾಶ್ ಮಾಡಲಿಕ್ಕೆ. ಬನ್ನಿ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ. ನೋಡಿ ಯಾವ ರೀತಿ ಪಾಚಿ ಕಟ್ಟಿದೆ ಅಂತ. ಗಾಡಿಗಳು ಬರೋದು, ಮಳೆಗಾಲದಲ್ಲಿ ಗಾಡಿಗಳು ಬರೋದೇ ಇದೇ ರೀತಿ, ಜಾಸ್ತಿ ಪಾಚಿ ಕಟ್ಟಿರುತ್ತೆ. ನಾವು ಮೊದಲಿಗೆ ಮ್ಯಾಟೆಲ್ಲ ತೆಗಿಬೇಕು. ಫುಲ್ಲೆಲ್ಲ ಮ್ಯಾಟೆಲ್ಲ ತೆಗೆದು ಹೊರಗೆ ಹಾಕಿ ಒಳಗೆಲ್ಲ ಕ್ಲೀನ್ ಮಾಡಬೇಕು, ಏರೆಲ್ಲ ಹೊಡೆದು. ನೋಡಿ ಇದೆಲ್ಲ ಮ್ಯಾಟಲ್ಲಿ ಇರುತ್ತೆ, ತುಂಬ ಗಲೀಜಿರುತ್ತೆ, ತೆಗಿಬೇಕು. ಮತ್ತು ಒಳಗೆಲ್ಲ ಏರ್ ಹೊಡೆದಾಯಿತು, ವೀಡಿಯೋ ಮಾಡಿ ನೆನಪಿಲ್ಲ ಆ ಟೈಮಲ್ಲಿ. ಈಗ ಪ್ರೆಸರಲ್ಲಿ ಎಲ್ಲ ಕಡೆ ನೀರು ಹೊಡೆದು ಮಣ್ಣಿಗೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಸ್ವಲ್ಪ ಕ್ಲೀನ್ ಆಗುತ್ತೆ ಇದರಲ್ಲೇ, ಪ್ರೆಸರಲ್ಲೇ ಮಣ್ಣಿದ್ದೆಲ್ಲ ಹೋಗುತ್ತೆ ಮ್ಯಾಟಿಗೆ ಎಲ್ಲ. ಸಿತ್ತೆ ಇಂಚುಂಟು ತುಲೆ ಇಂಚುಂಟು ಅಂತ. ಕ್ಲೀನ್ ಮಲ್ಕೊಡು. ಗೈಸ್, ಟೈರ್ ತೆಕ್ಕೊಡು, ಟೈರ್ ತುಲೆ ಇಂಚು ತೆಕ್ಕೊಡ. ಟೈರ್ ಪೂರ ಇಂಚ ತೆಕ್ಕೊಡೋದು. ವೀಲ್ ಕ್ಯಾಪು ಗೆತ್ತದಲ್ಲಿ ತೆಕ್ಕೊಳ್ಳಿ, ಗಪ್ಪಂದೆಲ್ಲ ತೆಕ್ಕೊಳ್ಳಿ. ಮ್ಯಾಟ್, ఒక రన్నింగ్ బోర్డ్, మైన్, ఇప్పుడు బ్రష్ బాణు, అంబీపు 2, ಎಂಚೆಂಚೆ ಗಾಡಿ ಜೀವನ ಇದು. ಈ ಕಲರ್ ಬರಡು ನಮಗೆ ಗೈಸ್. ಗಾಡಿ ಎಂಚ ಎಂಚೆಂಚ ಕಡು దగ్గరికి ಸಾಕಂಡು ಇಟ್ಟೇಕೆ. ಚಮ್ಮಚ್ ಚಲೋ ಗೈಸ್, ಫುಲ್ ಆಲ್ಮೋಸ್ಟ್ ಆಗಿದೆ ಗೈಸ್. ಇದು ಒಳಗೆಲ್ಲ ಒರೆಸ್ಬೇಕು. ಆಯ್ತು, ಥ್ಯಾಂಕ್ ಯು. ಡ್ಯಾಶ್ ಬೋರ್ಡ್ ಎಷ್ಟು ಕೊಟ್ರಿ ಅಂತನಾ? ಎಷ್ಟು ಕೊಡ್ಬೋದು?
ಹೇಳಿ ನೀವು ಹೇಳಿ. ನಿಮ್ಗೆ ಚೆನ್ನಾಗಿ ಗೊತ್ತು ಗಾಡಿ ಹೇಳ್ದು ಹೇಳಿ ಎಷ್ಟು ಕೊಡ್ಬೋದು ಅಂತ. ಹಾಂ ಮಾಡಿ 15 ಎಂಟು ಗೊತ್ತಿಲ್ಲ ಗಾಡಿ ಈಗ ಫುಲ್ ಗಾಡಿ ಒರೆಸ್ಲಿಕ್ಕೆ ಕೊಟ್ಟು ಫುಲ್ ಎಲ್ಲ ಡ್ರೈ ಮಾಡಬೇಕಿಲ್ಲ, ನೀರೆಲ್ಲ ಇದ್ದಿದ್ದೆಲ್ಲ ಕ್ಲೀನ್ ಮಾಡಬೇಕು. ಇದು ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಕ್ಲೀನ್ ಮಾಡೋದು. ಫುಲ್ ಡ್ರೈನೂ ಮಾಡಬೇಕು, ಕ್ಲೀನೂ ಮಾಡಬೇಕು. ನಮ್ಮ ಕೊನೆಯದಾಗಿ ಗ್ಲಾಸ್ ಒಂದು ಒರೆಸಿದ್ರೆ ಓಮಿನಿ ಒಂದು ವಾಶ್ ಫುಲ್ ಕಂಪ್ಲೀಟ್ ಆಗುತ್ತೆ. ಹಾಗೆ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.